ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನವರ ಒಂದು ದಿವ್ಯ ಮಂತ್ರವನ್ನು ತಿಳ್ಕೊಳ್ಳೋಣ. ಯಾವ ಕೆಲಸಕ್ಕೋಸ್ಕರ ಹೇಳಬೇಕು, ಯಾವ ಒಂದು ಸಮಯದಲ್ಲಿ ಹೇಳಬೇಕು, ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕು ಅನ್ನೋದನ್ನು ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ನೋಡಿ, ಈ ಒಂದು ಮಂತ್ರವನ್ನು ಹೇಳೋದಕ್ಕೆ ನೀವು ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು, ಉಪವಾಸ ಇರಬೇಕು, ವ್ರತ ಮಾಡಬೇಕು ಅನ್ನುವಂಥದ್ದು ಏನೂ ಇರೋದಿಲ್ಲ. ಪೂಜೆನೂ ಬೇಕಾಗಿಲ್ಲ, ಸ್ನಾನನೂ ಬೇಕಾಗಿಲ್ಲ. ಆದರೆ ಮಂತ್ರದ ಉಚ್ಚಾರಣೆ ಒಂದು ನೀವು ಬಾಯಿಂದ ಸಹ ಹೇಳ್ಬೋದು, ಇಲ್ಲ ಅಂತಂದರೆ ನೀವು ಪೆನ್ನಿಂದ ಸಹ ಬರಿಬಹುದು. ಈ ರೀತಿಯಾಗಿ ಮಾಡ್ಕೊಂಡಿದ್ದೆ ಆದರೆ ನಿಮಗೆ ಎಮರ್ಜೆನ್ಸಿಯಾಗಿ ಫಂಡ್ ಆಗಿರಬಹುದು, ಎಮರ್ಜೆನ್ಸಿ ಏನೇ ಒಂದು ಕೆಲಸ ತುರ್ತು ಸಮಯದಲ್ಲಿ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಆ ಕೆಲಸ ಅನ್ನೋವಂಥದ್ದು ನಿಮಗೆ ಈಸಿನಲ್ಲಿ ಆಗಿಬಿಡುತ್ತೆ. ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ತಾಯಿಯ ವರಾಹಿಯಮ್ಮನ ಮಂತ್ರಗಳಿಗೆ ತುಂಬ ಅಂದರೆ ತುಂಬ ಪವರ್ಫುಲ್ ಆಗಿರುವಂಥ ಮಂತ್ರಗಳು. ಖಂಡಿತವಾಗ್ಲೂ ನೀವು ಹೇಳ್ಕೊಂಡು ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ. ತಾಯಿಯನ್ನು ನಂಬಿದ್ರೆ ತಾಯಿ ಯಾವಾಗಲೂ ಅಷ್ಟೇ ಸದಾ ಕಾಲ ನಮ್ಮ ಬೆನ್ನಿನನ್ನೇ ನಿಂತು ನಮ್ಮನ್ನು ಒಂದು ಸರಿ ದಾರಿನಲ್ಲಿ ನಡೆಸೋವಂಥ ಒಂದು ದಾರಿಯನ್ನು ತೋರಿಸ್ತಾಳೆ. ತಾಯಿ ನಮಗೆ ಸ್ಥೈರ್ಯವನ್ನು ಕೊಟ್ಟು ಕಾಪಾಡ್ತಾಳೆ. ವರಾಹಿ ಅಮ್ಮನ ನಂಬಿದ್ರೆ ಸಾಕು, ತುಂಬ ಅಂದರೆ ತುಂಬ ನಮಗೆ ಒಳ್ಳೆಯದನ್ನುವಂಥದ್ದಾಗುತ್ತೆ. ಮನಸ್ಸಿಗೆ ನೆಮ್ಮದಿ, ನಮಗೆ ಕೆಲಸ, ನಿಂತೋಗಿರುವಂಥ ಕೆಲಸಗಳು, ಕೋರ್ಟ್ ವ್ಯಾಜ್ಯಗಳು, ಶತ್ರುಗಳ ನಿವಾರಣೆ ಹೇಳ್ತಾ ಹೋದರೆ ಪದಗಳೇ ಸಾಲೋದಿಲ್ಲ. ಅಷ್ಟೊಂದು ತಾಯಿ ವರಾಹಿ ಅಮ್ಮನ ಪವಾಡಗಳು ಅಷ್ಟೊಂದಿದೆ. ಹಾಗಾಗಿ ಈ ಒಂದು ಸರಳವಾಗಿರುವಂಥ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮ್ದು ಏನೇ ಒಂದು ಕೆಲಸಗಳಿದ್ರೂ ಕೂಡ ಅದು 100% ಅಷ್ಟು ಜರುಗೋ ಅಂಥದ್ದು. ಯಾವ ನಿಯಮಗಳನ್ನು ಪಾಲನೆಯನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ತಾಯಿಯ ಮಂತ್ರಗಳನ್ನು ನೀವು ಮಾಂಸಾಹಾರವನ್ನು ಸೇವಿಸಿ ಹೇಳಬಾರ್ದು. ಮಂತ್ರದ ಉಚ್ಚಾರಣೆಯನ್ನು ಮಾಡಿದ ನಂತರದಲ್ಲಿ ನೀವು ಮಾಂಸಾಹಾರವನ್ನು ಸೇವಿಸಬಹುದು. ಮತ್ತು ನೆಕ್ಸ್ಟು ಹೆಣ್ಮಕ್ಳು ಅವರ ಮಾಸಿಕ ಒಂದು 5 ದಿನಗಳ ಕಾಲ ತಾಯಿಯ ಮಂತ್ರದ ಉಚ್ಚಾರಣೆಯನ್ನು ಮಾಡಬಾರ್ದು. ಕೇಳಿಸ್ಕೊಂಡ್ರೆ ತೊಂದರೆ ಇಲ್ಲ, ಉಚ್ಚಾರಣೆಯನ್ನು ಮಾತ್ರ ಮಾಡಬಾರ್ದು. ತಾಯಿಯನ್ನು ಯಾವ ರೀತಿಯಾಗಿ ಆರಾಧನೆಯನ್ನು ಮಾಡಬೇಕು ಅಂತ ಹೇಳಿ ಕೇಳಿದ್ದೀರಿ. ನಾನು ತುಂಬ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಹೊಸ ಸಬ್ಸ್ಕ್ರೈಬ್ಗೋಸ್ಕರ ಬಂದಿರ್ತಾರಲ್ವ, ಹೊಸದಾಗಿ ಸಬ್ಸ್ಕ್ರೈಬ್ ಆಗಿ ಬಂದಿರುವಂಥ ನನ್ನ ಒಂದು ವ್ಯೂವರ್ಸ್ಗೋಸ್ಕರ ನಾನು ತಿಳಿಸ್ತೀನಿ ಚುಟುಕಾಗಿ. ನೋಡಿ, ವರಾಹಿ ಅಮ್ಮನ ಫೋಟೋ ಕೂಡ ಇಟ್ಕೊಳ್ಬಹುದು. ವರಾಹಿ ಅಮ್ಮ ದೇವಸ್ಥಾನಕ್ಕೂ ಕೂಡ ನೀವು ಹೋಗಿ ಬರಬಹುದು. ನಿಮಗೆ ಅಲ್ಲಿ ಅರಿಶಿನ ಕೊಂಬದ ವರಾಹಿ ಅಮ್ಮನ ದೇವಸ್ಥಾನಗಳದ ಅಕ್ಕಪಕ್ಕದಲ್ಲಿ ಅರಿಶಿನ ಕೊಂಬದ ಹಾರಗಳನ್ನು ಸಹ ಅಲ್ಲಿ ಮಾರ್ತಾ ಇರ್ತಾರೆ. ಅದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಸಹ ನೀವು ತಾಯಿಗೆ ಅರ್ಪಣೆಯನ್ನು ಮಾಡ್ಬೋದು. ಸಿಹಿ ಗೆಣಸು ಆಗಿರಬಹುದು, ಮತ್ತು ಮರಗೆಣಸು ಆಗಿರ್ಬೋದು, ದಾಳಿಂಬೆ ಆಗಿರ್ಬೋದು, ಪ್ರತಿಯೊಂದನ್ನು ಅಲ್ಲೇ ತಾಯಿಗೆ ನೈವೇದ್ಯ ಇಡೋದನ್ನು ಸಹ ಅಲ್ಲಿನೇ ಒಂದು ತಳ್ಳೋ ಬಂಡಿ ಥರದ್ರಲ್ಲಿ ಎಲ್ಲವನ್ನು ಸೇಲ್ ಮಾಡ್ತಾ ಇರ್ತಾರೆ. ತಾಯಿಗೆ ತುಪ್ಪದ ಆರತಿಯನ್ನು ಮಾಡೋದು ತುಂಬ ಅಂದರೆ ತುಂಬ ವಿಶೇಷವಾಗಿರೋ ಅಂಥದ್ದು. ಮತ್ತು ತಾಯಿಗೆ ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸೋದು ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು. ಮತ್ತು ನೀವು ತೆಂಗಿನಕಾಯಿ ದೀಪವನ್ನು ಹಚ್ಚೋದು ಕೂಡ ನಿಮ್ಮದು ಒಂದು ಸರ್ವ ಸಮಸ್ಯೆಗೆ ಒಂದು ಉಪಾಯ ಅಂತಲೇ ಹೇಳಬಹುದು. 6 ಅಷ್ಟಮಿ ಅಥವಾ 6 ಪಂಚಮಿಗಳ ಕಾಲ ನೀವು ಹಚ್ಚಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ಒಂದು ಸುಧಾರಣೆ ಅನ್ನೋವಂಥದ್ದು ಖಂಡಿತವಾಗ್ಲೂ ಕಾಣುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇನ್ನೊಂದೇನಪ್ಪ ಅಂತಂದರೆ, ತಾಯಿಯನ್ನು ನೀವು ಮನೆಯಲ್ಲೂ ಸಹ ಇಟ್ಕೊಂಡು ಪೂಜೆಯನ್ನು ಮಾಡಬಹುದು. ಆದರೆ ತಾಯಿಗೆ ಸೂರ್ಯ ಅಸ್ತ ಆದ ನಂತರದಲ್ಲಿ ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ. ಮತ್ತು ಬೆಳಗಿನ ಜಾವ ಸೂರ್ಯ ಉದಯಕ್ಕೂ ಮುನ್ನವೇ ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ನೀವು ತಾಯಿ ವರಾಹಿ ಅಮ್ಮನ ದೇವಸ್ಥಾನಗಳು ಎಲ್ಲೆಲ್ಲಿದೆಯೋ ಅಲ್ಲಿ ಶುಕ್ರವಾರ ಆಗಿರ್ಬೋದು, ಮಂಗಳವಾರ ಆಗಿರಬಹುದು, ಅಷ್ಟಮಿ, ಪಂಚಮಿ ದಿನಗಳಲ್ಲಿ ವಿಶೇಷವಾಗಿರುವಂಥ ಪೂಜೆಯನ್ನು ಸಲ್ಲಿಸ್ತಾರೆ. ಅಲ್ಲೂ ಸಹ ನೀವು ಹೋಗ್ಬಿಟ್ಟು ನಿಮ್ಮ ಒಂದು ಮನೇಲಿ ಏನು ಒಂದು ಸಮಸ್ಯೆ ಇದೆಯೋ ಅದನ್ನು ತಾಯಿಯ ಕಿವಿನಲ್ಲಿ ಹೇಳಿ ಬಂದು ನಿಮ್ದು ಏನೇ ಒಂದು ಕೋರಿಕೆ ಇದ್ದರೂ ಕೂಡ ಕೇಳೋದ್ರಿಂದ ಕೂಡ ತಾಯಿ ನಿಮಗೆ ಎಲ್ಲ ಒಂದು ಸನ್ಮಂಗಳವನ್ನು ಉಂಟು ಮಾಡ್ತಾರೆ. ನೀವು ಖಂಡಿತವಾಗಲೂ ಮನೆಯಲ್ಲೂ ಸಹ ತಾಯಿಯ ಫೋಟೋವನ್ನು ಇಟ್ಕೊಂಡು ಆರಾಧನೆಯನ್ನು ಮಾಡಬಹುದು. ಮತ್ತು ದೇವಸ್ಥಾನಕ್ಕೆ ನೀವು ತಾಯಿಯ ಆರಾಧನೆಯನ್ನು ಮಾಡಬಹುದು. ನಮಗಿದೆಲ್ಲ ಸಾಧ್ಯ ಇಲ್ಲ ಅಂತಂದರೆ ನೀವು ವರಾಹಿ ಅಮ್ಮನ ಮಂತ್ರಗಳನ್ನು ಹೇಳ್ತಾ ತಾಯಿ ಮನಸ್ಸಿನಲ್ಲಿ ನೀವು ತಾಯಿಯನ್ನು ಒಂದು ಆಹ್ವಾನೆಯನ್ನು ಮಾಡಿ ಮನಸ್ಸಿನಲ್ಲಿನೇ ನೀವು ತಾಯಿಯ ಮಂತ್ರಗಳನ್ನು ಉಚ್ಚಾರಣೆ ಮಾಡೋದ್ರಿಂದ ಕೂಡ ತಾಯಿಯ ನಿಮಗೆ ಏನು ನಿಮ್ಮ ಒಂದು ಕೋರಿಕೆ ಇರುತ್ತೋ ಅದನ್ನು ಅತಿ ಶೀಘ್ರವಾಗಿ ಜರುಗಿಸ್ತಾಳೆ. ಆದರೆ ಕೆಲವೊಬ್ಬರಿಗೆ ಮಂತ್ರವನ್ನು ಹೇಳ್ಕೊಳ್ಬೇಕು, ಮುಂದೆ ನಮಗೆ ಪ್ರತಿಮೆ ಇರಬೇಕು, ಇಲ್ಲ ವಿಗ್ರಹ ಇರಬೇಕು, ಆವಾಗ ಮಾತ್ರ ನಮಗೆ ಸಮಾಧಾನ ಆಗುತ್ತೆ, ಪೂಜೆ ಮಾಡಿರೋ ರೀತಿಯಲ್ಲಿ ಆಗುತ್ತೆ ಅನ್ನೋವಂಥವ್ರು ವಿಗ್ರಹ, ಫೋಟೋ ಯಾವ್ದು ಬೇಕಾದರೂ ನಿಮ್ಗೆ ಯಾವ್ದು ಅವಶ್ಯಕತೆ ಇದೆಯೋ ಅದನ್ನು ತಂದಿಟ್ಕೊಳ್ಬಹುದು.
ಚಿಕ್ಕದು ದೊಡ್ಡದು ನಿಮ್ಮ ಒಂದು ಶಕ್ತಿ ಅನುಸಾರಕ್ಕೆ ಬಿಟ್ಟಿರುವಂಥದ್ದು. ಹಾಗಾಗಿ ನೀವು ಖಂಡಿತವಾಗ್ಲೂ ಎಮರ್ಜೆನ್ಸಿ ಕೆಲಸ ಯಾವುದಾನ ದುಡ್ಡಾಗಿರಬಹುದು, ನಿಮ್ಗೆ ಏನಾನ ಒಂದು ಕೆಲಸ ಆಗಬೇಕು, ಏನಾನ ನಿಮಗೆ ಎಮರ್ಜೆನ್ಸಿಯಾಗಿ ಅರ್ಜೆಂಟಲ್ಲಿ ಆಗಬೇಕು ಕೆಲಸ ಅಂದರೆ ಖಂಡಿತವಾಗ್ಲೂ ಈ ಒಂದು ವರಾಹ್ಯಮ್ಮನ ಮಂತ್ರ ಶಕ್ತಿಶಾಲಿಯಾಗಿರುವಂಥ ಮಂತ್ರವನ್ನು ಹೇಳ್ಕೊಳ್ಳಿ. ನಿಮ್ದು ಏನೇ ಒಂದು ಸಂಕಷ್ಟಗಳಿದ್ರೂ ಕೂಡ ಆ ಸಂಕಷ್ಟವೆಲ್ಲ ತಾಯಿ ಅದನ್ನೆಲ್ಲ ದೂರ ಮಾಡಿ ನಿಮ್ಮ ಒಂದು ಬೆಂಗಾವಲಿಗೆ ನಿಂತು ನಿಮ್ಮ ಕೆಲಸ 100ಕ್ಕೆ 100ರಷ್ಟು ಸಕ್ಸಸ್ ಆಗೋ ರೀತಿಯಲ್ಲಿ ತಾಯಿ ವರಾಹ್ಯಮ್ಮ ಮಾಡ್ತಾಳೆ. ಮನಸ್ಸಲ್ಲಿ ನೀವು ನಂಬಿಕೆ ಇಟ್ಟು ಮಂತ್ರವನ್ನು ಹೇಳ್ಕೊಳ್ಳಿ. ಬನ್ನಿ, ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ. ಶ್ರೀ ಸ್ವಪ್ನಸೇನಾ ಶಕ್ತಿ ಮಹಾಮಾಯೆ ಲಲಿತವಾರಾಹಿ ತನ್ನೋ ಪ್ರಚೋದಯಾತ್. ಶ್ರೀ ಸ್ವಪ್ನಸೇನಾ ಶಕ್ತಿ ಮಹಾಮಾಯೆ ಲಲಿತವಾರಾಹಿ ತನ್ನೋ ಪ್ರಚೋದಯಾತ್. ಶ್ರೀ ಸ್ವಪ್ನಸೇನಾ ಶಕ್ತಿ ಮಹಾಮಾಯಿ ಲಲಿತವಾರಾಹಿ ತನ್ನೋ ಪ್ರಚೋದಯಾತ್. ಈ ಒಂದು ಮಂತ್ರವನ್ನು ನೀವು ಬುಕ್ಕಲ್ಲೂ ಸಹ ಬರಿಬಹುದು. ಮತ್ತು ನೀವು ಬಾಯಿಂದ ಉಚ್ಚಾರಣೆಯನ್ನು ಎಷ್ಟು ಬಾರಿ ಆದರೂ ನೀವು ಹೇಳ್ಕೊಳ್ಬಹುದು. ನೀವು 5 ನಿಮಿಷ, 10 ನಿಮಿಷ, ಅರ್ಧ ಗಂಟೆ, ನಿಮಗೆ ಎಷ್ಟು ಬಾರಿ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ, ಒಂದೇ ಬಾರಿ ಸಾಧ್ಯ ಇದೆ ಅಂದರೆ ಒಂದೇ ಬಾರಿ ನೀವು ಉಚ್ಚಾರಣೆಯನ್ನು ಮಾಡ್ಕೊಳ್ಬೋದು. ನನ್ನ ಉಚ್ಚಾರಣೆಯಲ್ಲಿ ಏನಾನ ನಿಮಗೆ ಸರಿಯಾಗಿ ಕೇಳಿಸಿಲ್ಲ, ಮಾಡಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಹಾಕಿರುವಂಥ ಒಂದು ಈ ಬೀಜಾಕ್ಷರಿಯ ಮಂತ್ರವನ್ನು ನೀವು ಒಂದು ಬುಕ್ಕಲ್ಲಿ ಬರೆದು ಇಟ್ಕೊಂಡು ಪ್ರಾಕ್ಟೀಸನ್ನು ಮಾಡಿ ಉಚ್ಚಾರಣೆಯನ್ನು ಮಾಡ್ಕೊಳ್ಬಹುದು. ಮತ್ತು ನಿಮ್ಗೆ ಏನಾನ ಡೌಟ್ಸ್ಗಳಿದ್ರೂ ಕೂಡ ಖಂಡಿತವಾಗ್ಲೂ ನೀವು ಕಮೆಂಟಲ್ಲಿ ಬರೆದು ತಿಳಿಸಬಹುದು. ಆದಷ್ಟು ಕ್ಲಿಯರಾಗಿ ನೀವು ಇಂಗ್ಲೀಷಲ್ಲೆಲ್ಲ ಬರೀರಿ, ಕನ್ನಡದಲ್ಲಾನು ಬರೀರಿ, ನಾನು ಆನ್ಸರನ್ನು ಮಾಡ್ತೀನಿ. ಅರ್ಥ ಆಗೋ ರೀತಿಯಲ್ಲಿ ಕ್ವಶನ್ ಇದ್ದರೆ ತುಂಬ ಅಂದರೆ ತುಂಬ ಒಳ್ಳೆಯದು. ತುಂಬ ಜನ ಬರೆದಿರ್ತೀರಿ, ಡೌಟ್ಸ್ಗಳನ್ನ ಕೇಳಿರ್ತೀರಿ, ಆದರೆ ಅದು ಕ್ಲೀನಾಗಿ ನಮಗೆ ಅರ್ಥ ಆಗ್ತಾ ಇರೋದಿಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ, ಟೇಕ್ ಕೇರ್, ಬಾಯ್.